ಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ನಾವು ಶನಿ ಬದಲಾವಣೆಯಿಂದ ಅಂದರೆ ಮಾರ್ಚ್ 29ರಂದು ಶನಿ ಬದಲಾವಣೆಯಾಗಿ ಒಂದು ತಿಂಗಳಾಗಿದೆ. ಈ ವರ್ಷದಲ್ಲಿ ಅಂದರೆ 2.5 ವರ್ಷದ ಕಾಲ ಶನಿ ಮಹಾತ್ಮ ಈ ಮೀನ ರಾಶಿಯಲ್ಲಿ ಜನ್ಮದಲ್ಲಿ ಇದ್ದು ದ್ವಾದಶ ರಾಶಿಗಳಿಗೆ ಯಾವ ರೀತಿ ಫಲ ನೀಡ್ತಾ ಇದ್ದಾರೆ, ಶನಿ ಮಹಾತ್ಮದಿಂದ ಯಾವ ರೀತಿ ಫಲ ಮತ್ತು ಯಾವ ಅನುಕೂಲ ಫಲಗಳು ಸಿಗ್ತಾ ಇದೆ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ತಗೋಬೇಕು ಅನ್ನೋಂತಹ ವಿಷಯಗಳನ್ನು ಹೇಳ್ತಾ, ಈ ದಿನ ನಿಮ್ಮ ಮುಂದೆ ಒಂದು ವಿಷಯವನ್ನು, ಇದು ಪ್ರಮೋಷನ್ಗಾಗಿ ತಿಳ್ಕೊಬೇಡಿ, ಯಾಕಂದರೆ ನಮ್ಮಲ್ಲಿ ಒಂದು ಶ್ರೀ ಮಹಾಲಕ್ಷ್ಮೀ ಕುಬೇರ ದೇವರನ್ನು ಆಕರ್ಷಿಸುವಂತಹ, ಹಣಕಾಸಿನ ಸಮಸ್ಯೆಯನ್ನು ಪರಿಹಾರ ಮಾಡುವಂತಹ, ಸಾಲದ ಸಮಸ್ಯೆಗಳಾಗಿರ್ಬೋದು ಅಥವಾ ನೆಗೆಟಿವ್ ಎನರ್ಜಿ ಆಗಿರ್ಬೋದು ನಿಮ್ಮಿಂದ ದೂರ ಮಾಡಲು ನಮ್ಮಲ್ಲಿ ಅಷ್ಟು ಶ್ರೀ ಮಹಾಲಕ್ಷ್ಮೀ ಕುಬೇರ ಆಕರ್ಷಣೆ ಮಾಡುವಂತಹ ಕೆಲವೊಂದು ಮುಖ್ಯವಾದ ವಸ್ತುಗಳನ್ನು ಒಂದು ಕಿಟ್ಟಲ್ಲಿ ನಿಮಗೆ ನೀಡಲಾಗುತ್ತೆ. ಈ ಕಿಟ್ಟಲ್ಲಿರುವಂತಹ ವಸ್ತುಗಳನ್ನು ನಿಮ್ಮ ಅಂಗಡಿ ಮುಂಗಟ್ಟುಗಳಲ್ಲಾಗಿರ್ಬೋದು, ನಿಮ್ಮ ಮನೆಯಲ್ಲಿ ಆಗಿರಬಹುದು, ಪ್ರತಿನಿತ್ಯ ನೀವು ಈ ಪೂಜೆ ಮಾಡ್ತಾ ಇದ್ದರೆ ಶ್ರೀ ಮಹಾಲಕ್ಷ್ಮಿಯ ಅನುಗ್ರಹ ನಿಮ್ಮ ಮನೆಯ ಮೇಲೆ, ನಿಮ್ಮ ಪರಿವಾರದ ಮೇಲೆ ಆಗುತ್ತೆ. ಈ ಶ್ರೀ ಮಹಾಲಕ್ಷ್ಮಿ ಕುಬೇರ ಆಕರ್ಷಕ ಕಿಟ್ ಏನಿದೆಯೋ, ಇದು 108 ಶ್ರೀ ಮಹಾಲಕ್ಷ್ಮಿ ಅಷ್ಟೋತ್ತರ ನಾಮಗಳಿಂದ ಪರಿಶುದ್ಧವಾಗಿ ಪರಿಪೂರ್ಣವಾಗಿ ನಿಷ್ಠೆಯಿಂದ ಪೂಜೆಯನ್ನು ಸಲ್ಲಿಸಿ ನಿಮಗೆ ನೀಡಲಾಗುತ್ತೆ. ಆಸಕ್ತಿ ಇರುವವರು ಈ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ, ನಿಮ್ಮ ಆರ್ಡರ್ನ ಬುಕ್ ಮಾಡ್ಕೋಬೋದು. ಈ ದಿನ ಶನಿ ಬದಲಾವಣೆಯಿಂದ ಮೇಷರಾಶಿಯವರಿಗೆ ಆಗುವಂತಹ ಶುಭ ಸೂಚಕಗಳೇನು? ಮುಖ್ಯವಾಗಿ ಮೇಷರಾಶಿಯವರಿಗೆ ಸಾಡೆ ಸಾತಿ ಆರಂಭವಾಗಿದೆ. ಸಾಡೆ ಸಾತಿ ಅಂದರೆ 7.5 ವರ್ಷದ ಕಾಲ ಈ ಶನಿ ಮಹಾತ್ಮ ಕರ್ಮಕಾರಕ ಆಗಿರುವಂತಹ ಈ ಕೆಲವೊಂದು ಪರೀಕ್ಷೆಗಳನ್ನು, ತಾಳ್ಮೆಯನ್ನು, ಮಾನವನಲ್ಲಿ ಕ್ರಮಶಿಕ್ಷಣೆಯನ್ನು ಅಳವಡಿಸುತ್ತಾ ಪರಿಪೂರ್ಣ ವ್ಯಕ್ತಿಯಾಗಿ ಕಷ್ಟ ನಷ್ಟಗಳಲ್ಲೂ ಸುಖ ದುಃಖಗಳಲ್ಲೂ ತಾನು ಇರುವಂತಹ ಸ್ಥಾನವನ್ನು ಮರೆಯದಂತೆ, ಅಹಂಕಾರದಿಂದ ಮೆರೆಯದೆ ಇರುವುದಕ್ಕೆ ಸಾಕಷ್ಟು ವಿಷಯಗಳಲ್ಲಿ ಪರೀಕ್ಷೆಗಳು ನೀಡ್ತಾ ಇರುವಂತಹ ಶನಿ ಪರಮಾತ್ಮ ಈ ವರ್ಷ ಗುರುಗ್ರಹದ ಬದಲಾವಣೆ ನಂತರ ಆಗಿರ್ಬೋದು, ಈ ವರ್ಷ 4 ಗೋಚಾರ ಗ್ರಹಗಳು ಬದಲಾವಣೆ ಅನ್ನೋದು ಪ್ರಮುಖವಾಗಿ ಹೇಳಬಹುದು. ಅದರಲ್ಲಿ ಶನಿ ಬದಲಾವಣೆಯಾಗಿದೆ, ಗುರು ಬದಲಾವಣೆಯಾಗಿದೆ, ಇನ್ನೇನು ರಾಹುಕೇತುಗಳು ಇನ್ನೊಂದು 2-3 ದಿನಗಳಲ್ಲಿ ಬದಲಾವಣೆಯಾಗುತ್ತಾ. ಮುಖ್ಯವಾಗಿ ಈ ಶನಿ ಪ್ರಭಾವದಿಂದ ಮೇಷರಾಶಿಯವರಿಗೆ ಯಾವ ವಿಷಯದಲ್ಲಿ ಅನುಕೂಲವಾಗ್ತಾ ಇರುತ್ತೆ? ವ್ಯಯಭಾವದಲ್ಲಿ ಈ ಸಾಡೆ ಸಾತಿ ಅಂದರೆ ವ್ಯಯಭಾವದಲ್ಲಿ ಮುಂದೆ ಈ ಸಾಡೆ ಸಾತಿ ಆರಂಭವಾಗುತ್ತೆ. ಆಮೇಲೆ ಜನ್ಮದಲ್ಲಿ 2.5 ವರ್ಷ, ಆಮೇಲೆ ದ್ವಿತೀಯ ಕುಟುಂಬ ಸ್ಥಾನದಲ್ಲಿ 2.5 ವರ್ಷ, ಅಂದರೆ ಒಟ್ಟು 7.5 years 7.5 ವರ್ಷ ಈ ಸಾಡೆ ಸಾತಿನ ಒಂದು ಆತಂಕ ಅನ್ನೋದು ಮೇಷರಾಶಿಯಲ್ಲಿ ಇದ್ದರೂ, ಗುರುಬಲ ಇರುವವರೆಗೂ ಅಂದರೆ ಮೇ 14ರವರೆಗೂ ಸ್ವಲ್ಪ ಅನುಕೂಲತೆ ಅನ್ನೋದು ಇರುತ್ತೆ. ನೀಚವಾಗಿದ್ದಾಗ ಅಂದರೆ ಮಿಥುನದಿಂದ ಈ ವೃಷಭರಿಂದ ಮಿಥುನಕ್ಕೆ ಸಂಚಾರ ಮಾಡಿದಾಗ ಸ್ವಲ್ಪ ಗುರುಬಲ ಅನ್ನೋದು ಮೇಷರಾಶಿಯವರಿಗೆ ಕಮ್ಮಿಯಾಗುತ್ತೆ. ಯಾವ ರೀತಿ ಫಲಗಳನ್ನು ಮೇಷರಾಶಿಯವರು ಈ ಶನಿ ಪರಮಾತ್ಮ ಸಂಚರಿಸುವಂತಹ ವ್ಯಯಭಾವದಲ್ಲಿ ಮೇಷರಾಶಿಯವರಿಗೆ ಅಂದರೆ ಬರುವಂತಹ ಮಾರ್ಚ್ 31 ಅಂದರೆ ನೆಕ್ಸ್ಟ್ ಯುಗಾದಿವರೆಗೂ 2026 ಯುಗಾದಿವರೆಗೂ ಯಾವ ರೀತಿ ಫಲಗಳನ್ನು ನೀಡ್ತಾ ಇರ್ತಾರೆ ಅನ್ನುವಂತಹ ವಿಷಯಗಳನ್ನು ನಾವು ನೋಡುವುದಾದರೆ, ಈ ಸಂದರ್ಭಗಳಲ್ಲಿ ನೀವು ಕೆಲವೊಂದು ವ್ಯವಹಾರಗಳಿಗೆ ಅಂದರೆ ನಿಮಗೆ ಸಂಬಂಧ ಇಲ್ಲದಿರುವಂತಹ ವ್ಯವಹಾರಗಳಿಗೆ ದೂರ ಇರೋದು ಉತ್ತಮ. ಯಾಕಂದರೆ ಕೆಲವೊಂದೇ ಅನಾವಶ್ಯಕವಾಗಿರುವಂತಹ ವಿಷಯಗಳಿಗೆ, ವಿವಾದಗಳಿಗೆ ನೀವೇನಾದರೂ ಮಧ್ಯೆ ಹೋಗಿರುವಂತಹ ಸಂದರ್ಭಗಳಲ್ಲಿ ಕೆಲವೊಮ್ಮೆ ನಿಮ್ಮ ಮಾತಿಗೆ ಬೆಲೆ ಇಲ್ಲದೇ ಇರೋದು, ಮಾನಹಾನಿ, ಗೌರವಕ್ಕೆ ಹಾನಿ ತರುವಂತಹ ಸಂದರ್ಭಗಳು ಬರಬಹುದು. ಮತ್ತೊಂದು ವಿಷಯ ಏನಂದರೆ ನಿದ್ದೆ ಕಮ್ಮಿ ಆಗುತ್ತೆ. ಏನೋ ಯೋಚನೆಗಳು, ಮನಸ್ಸಲ್ಲಿ ಏನೋ ಆತಂಕಗಳು, ಈ ರೀತಿ ಈ ನಿದ್ದೆಗೆ ನಿದ್ದೆಯ ಸೌಖ್ಯ ಅನ್ನೋದು ಕಮ್ಮಿ ಆಗ್ತಾ ಇರುತ್ತೆ, ನಿದ್ದೆಯ ಸಮಯ ಅನ್ನೋದು ಕಮ್ಮಿ ಆಗ್ತಾ ಇರುತ್ತೆ. ಅದು ಬಂದು ನಿಮಗೆ ಮಾಡಬೇಕಾಗಿರುವಂತಹ ವರ್ಕ್ ಮುಖಾಂತರ ಆಗಿರ್ಬೋದು, ಒತ್ತಡ ಮುಖಾಂತರ ಆಗಿರ್ಬೋದು, ನೀವು ನಿದ್ದೆಯನ್ನು, ಸುಖ ನಿದ್ದೆಯನ್ನು ಕಮ್ಮಿ ಆಗೋದು ಅನ್ನೋದು ಆಗ್ತಾ ಇರುತ್ತೆ. ಅದಕ್ಕೆ ಉದ್ಯೋಗದಲ್ಲಿ ಇರುವಂತಹ ಒತ್ತಡ ಒಂದು ಕಾರಣವಾಗ್ತಾ ಇರುತ್ತೆ.
ಇನ್ನು ಇದೇ ಸಂದರ್ಭದಲ್ಲಿ ಶನಿ ಪರಮಾತ್ಮ ಕೆಲವೊಂದು ಬಲಹೀನತೆಗಳಿಗೆ ಆಕರ್ಷಣೆ ಮಾಡ್ತಾರೆ, ಅತ್ಯಾಶೆಯನ್ನು ಹುಟ್ಟಿಸ್ತಾರೆ. ಈಗ ಬೇಗ ಅಮೌಂಟ್ ಮಾಡ್ಬೋದು, ಶಾರ್ಟ್ಕಟ್ಟಲ್ಲಿ ಅಮೌಂಟ್ ಮಾಡ್ಬೋದು, ಕಷ್ಟಪಡದೆ ಅಮೌಂಟ್ ಮಾಡೋದು ಹೆಂಗೆ, ಆ ರೀತಿ ಜೂಜು, ಬೆಟ್ಟಿಂಗು ಇತ್ಯಾದಿ ವಿಷಯಗಳಿಗೆ ಆಕರ್ಷಣೆ ಮಾಡ್ತಾ ಇರ್ತಾರೆ. ಆನ್ಲೈನ್ ಗೇಮ್ಸ್ ಅಂತೆ. ಈಗ ನೋಡಿ ಎಷ್ಟು ಆ್ಯಡ್ಸು ನಾವು ನೋಡ್ತಾ ಇರುವಂತಹ ಅಡ್ವರ್ಟೈಸ್ಮೆಂಟ್ಸಲ್ಲಿ ಈ ತೋರಿಸ್ತಾ ಇರ್ತಾರೆ, ನೀವು ಕೇವಲ 20 ರೂಪಾಯಿಲಿಂದ 2 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ಬೋದು. ಒಂದು 200 ರೂಪಾಯಿ ಹಾಕಿದ್ರೆ 2 ಕೋಟಿ ಸಂಪಾದನೆ ಮಾಡ್ಬೋದು. ಈ ರೀತಿ ಆಕರ್ಷಣೆಗಳ ಮುಖಾಂತರ, ಈ ಅಡ್ವರ್ಟೈಸ್ಮೆಂಟ್ಸ್ ಮುಖಾಂತರ ಕೆಲವರು ಏನು ಮಾಡ್ತಾರೆ, ಈಸಿ ಮನಿ, ಕಷ್ಟ ಇಲ್ಲದೆ, ಯಾವುದೇ ಶ್ರಮ ಇಲ್ಲದೆ ದುಡ್ಡು ಸಂಪಾದನೆ ಮಾಡೋಣ ಅಂತ ಈ ಕೆಲವೊಂದು ಆಕರ್ಷಕ ಅಂದರೆ ವಿಲಾಸಗಳಿಗೆ ಆಗಿರ್ಬೋದು, ಜೂಜು ಇತ್ಯಾದಿ ವಿಷಯಗಳಿಗೆ ಆಕರ್ಷಿತರಾಗ್ತಾರೆ. ಆದರೆ ಈಗ ನಿಮಗೆ ಸಮಯ ಅನುಕೂಲವಿಲ್ಲ. ಕರ್ಮಾಧಿಪತಿ ಕಷ್ಟಪಟ್ಟರೆ ನಿಮಗೆ ಫಲಗಳನ್ನು ಕೊಡ್ತಾರೆ. ನೀವು ಎಷ್ಟು ಎಫರ್ಟ್ ಹಾಕ್ತಿರೋ, ಎಷ್ಟು ಪ್ರಯತ್ನಗಳು ಮಾಡ್ತಿರೋ, ಆ ಪ್ರಯತ್ನಗಳ ಆಧಾರದ ಮೇಲೆ ನಿಮ್ಮ ಕರ್ಮ ಫಲಗಳ ಮೇಲೆ ನಿಮಗೆ ಫಲಗಳು ಅನ್ನೋದು ಸಿಗ್ತಾ ಇರುತ್ತೆ. ಆದ್ದರಿಂದ ಈ ರೀತಿ ಸುಲಭವಾಗಿ ದುಡ್ಡು ಗಳಿಸ್ಬೋದು ಅಂತ ಹೇಳಿಬಿಟ್ಟು ಈಸಿ ಮನಿಗೆ ಅಡಿಕ್ಟ್ ಆಗಬೇಡಿ. ಇನ್ನು ಉದ್ಯೋಗದಲ್ಲಿ ಬದಲಾವಣೆ ಅನ್ನೋದು ನೋಡ್ಬೋದು. ಈ ಸಂದರ್ಭದಲ್ಲಿ ತುಂಬ ದಿನದಿಂದ ಉದ್ಯೋಗ ಮಾಡ್ತೀರಾ, ಕೆಲವೊಂದು ಜನ ವರ್ಷಗಳ ಮುಖಾಂತರ ಒಂದೇ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರ್ತೀರ. ಆದರೆ ಈ ಸಂದರ್ಭದಲ್ಲಿ ಉದ್ಯೋಗವನ್ನು ಬದಲಾಯಿಸುವಂತಹ, ಅಂದರೆ ಕೆಲವೊಂದು ಕಂಪನಿಗಳೀಗ ಫೈರ್ ಮಾಡ್ತಾ ಇದ್ದಾರೆ. ಅಂದರೆ ಅದು ಅವರಿಗಿರುವಂತಹ ವ್ಯವಸ್ಥೀಕೃತ ಕಾರಣಗಳಿಂದಾಗಿರ್ಬೋದು, ಕೆಲವೊಂದು ತೊಂದರೆಗಳಿಂದ ಆಗಿರ್ಬೋದು ಫೈರ್ ಮಾಡ್ತಾರೆ. ಆದರೆ ಕೆಲವೊಂದು ವ್ಯಕ್ತಿಗಳು ತುಂಬ ಜನ ಒಂದು ಗ್ರೋತ್ ಇಲ್ಲ, ಸ್ಯಾಲರಿಯಲ್ಲಿ ಹೈಕ್ ಇಲ್ಲ, ಏನು ಇದು ಬೇರೆ ಉದ್ಯೋಗಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳಿಬಿಟ್ಟು ಉದ್ಯೋಗ ಅಂದರೆ ಈಗ ಪ್ರಸ್ತುತ ಮಾಡ್ತಾ ಇರುವಂತಹ ಉದ್ಯೋಗ ವ್ಯವಹಾರಗಳಿಂದ ಇವರೇನು ಮಾಡ್ತಾರೆ, ಬದಲಾವಣೆಯನ್ನು ಬಯಸ್ತಾರೆ, ಬೇರೆ ಉದ್ಯೋಗಕ್ಕೆ ಜಾಯ್ನ್ ಆಗೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇನ್ನು ಇದರ ಮುಖಾಂತರ ಏನಾಗುತ್ತೆ, ಸ್ಥಾನಚಲನ ಅನ್ನೋದು ಉಂಟಾಗುತ್ತೆ. ಅಂದರೆ ಸ್ಥಾನಚಲನ ಅಂದರೆ ಅದು ನೀವಿರುವಂತಹ ಸ್ಥಳದಿಂದ ಬೇರೆಯ ಸ್ಥಳಕ್ಕೆ ನಿಮ್ಮ ನಿವಾಸವನ್ನು ಬದಲಾಯಿಸುವುದು. ಈಗ ಮನೆ ಬದಲಾಯಿಸೋದಾಗಿರ್ಬೋದು, ಅಥವಾ ನಿಮಗೆ ಉದ್ಯೋಗ ಬೇರೆ ನಗರದಲ್ಲಿ ಬಂದಿರುತ್ತೆ, ಬೇರೆ ನಗರಕ್ಕೆ ವಲಸೆ ಹೋಗ್ಬೋದು, ಅಥವಾ ಬೇರೆ ರಾಜ್ಯದಲ್ಲಿ ಬರ್ಬೋದು. ಸಮ್ ಪೀಪಲ್ಗೆ ಬೇರೆ ವಿದೇಶದಲ್ಲಿಯೂ ಕೂಡ ಉದ್ಯೋಗ ಅವಕಾಶಗಳು ಬರುವಂತಹ ಅವಕಾಶಗಳಿರುತ್ತೆ. ಅಂದರೆ ಸ್ಥಾನಚಲನ ಅನ್ನೋದು ಇಲ್ಲಿ ಖಚಿತವಾಗಿಯೂ ಕಾಣಿಸ್ತಾ ಇದೆ. ಇನ್ನು ಕೆಲವೊಂದು ವಿಷಯಗಳಲ್ಲಿ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಇದಕ್ಕೆ ಮುಂಚೆ ಯೋಚನೆ ಮಾಡ್ತಾ ಇರ್ತೀರ. ಸ್ವಲ್ಪ ರಿಸ್ಕ್ ಇದ್ರೂ ಯಾಕೆ ಬಿಡಪ್ಪ, ಸುಮ್ಮನೆ ಇಲ್ದಿರೋಂತಹ ಧನ ನಷ್ಟ ಆಗುತ್ತೆ, ಇಲ್ಲ ಟೈಮ್ ವೇಸ್ಟ್ ಆಗುತ್ತೆ, ಯಾಕೆ ಸುಮ್ಮನೆ ಟೈಮ್ ವೇಸ್ಟು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆದರೆ ಈಗ ರಿಸ್ಕ್ ತಗೊಳ್ದ್ರೂ ಪರವಾಗಿಲ್ಲ, ಏನಾದರೂ ಆಗಲಿ ರಿಸ್ಕ್ ತಗೊಳ್ಳೋಣ, ಪರೀಕ್ಷೆ ಮಾಡೋಣ, ಅದೃಷ್ಟವನ್ನು ಪರೀಕ್ಷಿಸೋಣ ಅನ್ನುವಂತಹ ಕೆಲವೊಂದು ಸಾಹಸ ಕೃತ್ಯಗಳಿಗೆ ಕೈ ಹಾಕ್ತೀರಾ, ಸಾಹಸ ಕೃತ್ಯಗಳಿಗೆ ಪ್ರಯತ್ನ ಮಾಡ್ತೀರಾ. ಆದ್ದರಿಂದ ಕೆಲವೊಮ್ಮೆ ನಿಮಗೆ ಜಯ ಸಿಗುತ್ತೆ, ಕೆಲವೊಮ್ಮೆ ಡಿಸಪಾಯಿಂಟ್ ಆಗುವಂತಹ ಅವಕಾಶಗಳು ಬರಬಹುದು. ಇದರಲ್ಲಿ ಸ್ವಲ್ಪ ಯೋಚನೆ ಮಾಡಿ ನೀವು ಮುನ್ನಂಜೆ ಹಾಕೋದು ಉತ್ತಮವಾಗಿರುತ್ತೆ. ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ಯಾವ ವಸ್ತುಗಳ ಮೇಲಾಗಿರ್ಬೋದು ಅಥವಾ ಪರಿಸ್ಥಿತಿಗಳ ಆಧಾರದ ಮೇಲೆ ಕೆಲವೊಮ್ಮೆ ಬಾರಿ ಅನಾವಶ್ಯಕವಾಗಿರುವಂತಹ ಖರ್ಚುಗಳು, ಅನಾವಶ್ಯಕವಾಗಿರುವಂತಹ ವ್ಯಯ ಮಾಡುವಂತಹ ಸಂದರ್ಭಗಳು ಬರಬಹುದು. ಆದ್ದರಿಂದ ನಿಮಗೆ ಬರುವಂತಹ ಆದಾಯವು ಎಷ್ಟೇ ಮಟ್ಟದಲ್ಲಿಯೂ ಉಳಿತಾಯ ಹೂಡಿಕೆಗಳಿಗೆ ಆದ್ಯತೆ ಕೊಡಿ. ಮುಂದಿನ ದಿನಗಳಲ್ಲಿ ಈ ಅವಶ್ಯಕತೆ ಈ ಹಣಕಾಸಿನ ಅವಶ್ಯಕತೆ ಬರಬಹುದು. ಆದ್ದರಿಂದ ಕೆಲವೊಂದು ಪರ್ಸೆಂಟೇಜ್ ಅನ್ನೋದು ನೀವು ಯೂಸ್ ಮಾಡಿಕೊಳ್ಳಿ, ನೀವು ನಿಮ್ಮ ಸೌಕರ್ಯಗಳನ್ನು ಪಡೀರಿ. ಆದರೆ ಅನಾವಶ್ಯಕವಾಗಿರುವಂತಹ ವಸ್ತುಗಳ ಮೇಲೆ ಸ್ವಲ್ಪ ಖರ್ಚುಗಳನ್ನು ಕಮ್ಮಿ ಮಾಡಿ ಹೂಡಿಕೆಗಳು, ಉಳಿತಾಯದ ಕಡೆಗೆ ಸ್ವಲ್ಪ ಗಮನ ಕೊಡೋದು ಈ ಸಂದರ್ಭದಲ್ಲಿ ಮೇಷರಾಶಿಯವರಿಗೆ ಅನಿವಾರ್ಯವಾಗಿರುತ್ತೆ. ಇನ್ನು ವ್ಯಾಪಾರಸ್ಥರಿಗೆ ಕೆಲವೊಂದು ವಿಷಯಗಳಲ್ಲಿ ಬದಲಾವಣೆಗಳನ್ನೋದಿರುತ್ತೆ. ಅಂದರೆ ವ್ಯಾಪಾರ ವಿಷಯಗಳಲ್ಲಿ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಗಿರ್ಬೋದು, ಅಥವಾ ಅಧಿಕಾರಿಗಳಿಂದ ಸಡನ್ನಾಗಿ ಬಂದು ಈ ಚೆಕ್ ಮಾಡೋದಾಗಿರ್ಬೋದು. ಈ ರೀತಿ ವ್ಯಾಪಾರದಲ್ಲಿ ಇದಕ್ಕೆ ಮುಂಚೆ ಇದ್ದಿರೋ ಥರ ಆದಾಯವು ಎಕ್ಸ್ಪೆಕ್ಟ್ ಮಾಡಿರೋ ಥರ ಆದಾಯ ಇಲ್ಲದೇ ಇರೋದಾಗಿರಬಹುದು.
ಈ ರೀತಿ ಕೆಲವೊಂದು ಬದಲಾವಣೆಗಳನ್ನೋದು ವ್ಯಾಪಾರಗಳಿಗೆ ಸಂಭವೀಯತೆ ಇರುತ್ತದೆ. ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ದೃಷ್ಟಿಯನ್ನು ನೀಡಲು ಸ್ವಲ್ಪ ಕಷ್ಟ ಆಗುತ್ತೆ. ಇವರು ಬೇರೆ ಇತರ ವಿಷಯಗಳ ಮೇಲೆ ಧ್ಯಾಸೆಯನ್ನು ಇಡುವುದರಿಂದ ಸ್ವಲ್ಪ ವಿದ್ಯಾಭ್ಯಾಸದ ಬಗ್ಗೆ ಶ್ರದ್ಧೆ ಅನ್ನೋದು ಕಮ್ಮಿ ಆಗುತ್ತೆ. ಚಂಚಲತ್ವ ಅನ್ನೋದಿರುತ್ತೆ, ಮುಖ್ಯವಾಗಿ ಬುದ್ಧಿ ಚಂಚಲತ್ವ. ಈಗ ಓದ್ಕೊಳ್ಳೋಣ ಅಂತ ಅಂದ್ಕೊಳ್ತಾರೆ, ನೋಡೋಣ ರಾತ್ರಿ ಟಿ ವಿ ಮ್ಯಾಚ್ ಆದಮೇಲೆ ಸ್ಟಾರ್ಟ್ ಮಾಡೋಣ ಅಂದ್ಕೊಳ್ತಾರೆ. ಮ್ಯಾಚ್ ಆದಮೇಲೆ ನಿದ್ದೆ ಬರುತ್ತೆ. ಬೆಳಗ್ಗೆ ಓದ್ಕೊಳ್ಳೋಣ ಅಂತಾರೆ, ಬೆಳಗ್ಗೆ ಯಾವಾಗಲೂ 9-10 ಗಂಟೆಗೆ ಎದ್ದೊಳ್ತಾನೆ. ಈ ರೀತಿ ಒಂದು ಸ್ಥಿರತ್ವವಾದ ನಿರ್ಧಾರಗಳು ತಗೊಳ್ಳೋದಕ್ಕೆ ಅಥವಾ ವಿದ್ಯಾಭ್ಯಾಸದ ಮೇಲೆ ಪೂರ್ತಿ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಸ್ವಲ್ಪ ತೊಂದರೆ ಆಗ್ಬೋದು. ಆದ್ದರಿಂದ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಸಾಕಷ್ಟು ಕಷ್ಟಪಟ್ಟು ಎಷ್ಟು ಪ್ರಯತ್ನ ಪಟ್ಟರೆ ಅಷ್ಟು ಫಲಗಳು ಸಿಗುತ್ತೆ. ಮುಖ್ಯವಾಗಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರೆಯೋರಾಗಿರ್ಬೋದು, ಲಾಂಗ್ ಟರ್ಮ್ ಕೋಚಿಂಗ್ಸ್ ತಗೊಳ್ತಾ ಈ ಪ್ರವೇಶಾತ್ಮಕ ಎಂಟ್ರೆನ್ಸ್ ಎಕ್ಸಾಮ್ಸ್ ಬರೆಯುವಂತಹ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ನಿಮ್ಮ ಸ್ಟೇಟ್ ಆಫ್ ಮೈಂಡ್ ಅನ್ನೋದು ಸ್ಟೇಬಲ್ ಆಗಿರಬೇಕು. ಸ್ವಲ್ಪ ಏನಾದರೂ ಮೂಡ್ ಸ್ವಿಂಗ್ಸು, ಕಾನ್ಸಂಟ್ರೇಷನ್ ಲಾಸ್ ಮಾಡ್ಕೊಳ್ಳೋದು ಆದರೆ ನಿಮ್ಮ ಸಮಯವು, ಹಣವು, ನಿಮ್ಮ ಪೋಷಕರಿಗೆ ನೀವು ಡಿಸಪಾಯಿಂಟ್ಮೆಂಟ್ ಮಾಡಿರೋರಾಗ್ತೀರ. ಆದ್ದರಿಂದ ವಿದ್ಯಾರ್ಥಿಗಳು ಸಾಕಷ್ಟು ಗಮನವನ್ನು ವಿದ್ಯಾಭ್ಯಾಸದ ಬಗ್ಗೆ ಕೊಡೋದು ಅನಿವಾರ್ಯತೆ ಆಗಿರುತ್ತೆ. ಅನಾವಶ್ಯಕವಾಗಿ ಕೆಲವೊಮ್ಮೆ ಭಯ ಉಂಟಾಗ್ತಾ ಇರುತ್ತೆ. ಏನಾದರೂ ಸ್ವಲ್ಪ ಅನಾರೋಗ್ಯ ಬಂದ್ರೂ ಇಲ್ದಿರೋಂತಹ ಏನೇನೋ ಊಹೆಗಳು ಬರುತ್ತೆ, ಏನೇನೋ ಊಹೆ ಮಾಡ್ಕೊಳ್ತಾ ಇರ್ತಾರೆ. ಅನಾವಶ್ಯಕವಾಗಿ ಸ್ವಲ್ಪ ಹೊರಗಡೆ ಹೋಗಿ ಅಂದರೆ ಸಣ್ಣ ಪುಟ್ಟ ವಿಷಯಗಳಿಗೂ ಸ್ವಲ್ಪ ಭಯ, ಆತಂಕ ಅನ್ನೋದು ಜಾಸ್ತಿ ಇರುತ್ತೆ. ಮಾನಸಿಕವಾಗಿ ಆತಂಕ ಅನ್ನೋದು ಜಾಸ್ತಿ ಇರುತ್ತೆ. ಈ ರೀತಿ ಸಮಸ್ಯೆಗಳನ್ನೋದಕ್ಕಿಂತ ಈ ರೀತಿ ಲಕ್ಷಣಗಳನ್ನೋದು ಈ ಮೇಷರಾಶಿಯವರಿಗೆ ಕಾಣಬಹುದು. ಇನ್ನು ಸಮ್ಟೈಮ್ಸ್ ಏನಾಗುತ್ತೆ, ಮೇಷರಾಶಿಯವರು ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ, ಸ್ವಲ್ಪ ಮರು ಅನ್ನೋದು ಇರುತ್ತೆ. ಅಂದರೆ ಕನ್ಫ್ಯೂಷನ್ ಸ್ಟೇಟ್ ಆಫ್ ಮೈಂಡಲ್ಲಿ ಏನೋ ಮಾಡೋಕ್ಕೋಗಿ ಏನೋ ಆಗುತ್ತೆ. ಮತ್ತು ಪರ್ಟಿಕ್ಯುಲರಾಗಿ ಈ ಲ್ಯಾಬಲ್ಲಿ ಪ್ರಾಕ್ಟಿಕಲ್ಸ್ ಮಾಡುವಾಗ ಗಮನ ಇಲ್ಲದೆ ಇರ್ಬೋದು, ಅಥವಾ ಎಕ್ಸಾಮ್ ಬರೆಯುವಂತಹ ಸಮಯದಲ್ಲಿ ಸ್ವಲ್ಪ ಎಲ್ಲ ಓದ್ಕೊಂಡಿರ್ತಾರೆ, ಎಲ್ಲ ಗೊತ್ತಿರುತ್ತೆ, ಬಟ್ ಫೈನಲಾಗಿ ಆನ್ಸರ್ ಬರೆಯುವಾಗ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಅಥವಾ ಮಲ್ಟಿಪಲ್ ಎಂಟ್ರೆನ್ಸ್ ಎಕ್ಸಾಮ್ಸಲ್ಲಿ ಮಲ್ಟಿಪಲ್ ಆಪ್ಷನ್ಸಲ್ಲಿ ಇವರಿಗೆ ಅದರಲ್ಲಿ ಎಲ್ಲವೂ ಸರಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇರುತ್ತೆ. ಅಂದರೆ ಒಂಥರ ಕನ್ಫ್ಯೂಷನ್ ಅನ್ನೋದು ಇವರಿಗೆ ಇರುತ್ತೆ. ಇನ್ನು ರಾಹುಗ್ರಹದ ಅನುಕೂಲತೆಯಿಂದ ಸ್ವಲ್ಪ ಇವರಿಗೆ ಈ ಗುರುಬಲ ಅನ್ನೋದು ಸ್ವಲ್ಪ ಕಮ್ಮಿ ಆಗ್ತಾಯಿದೆ. ಮೇ ಆದಮೇಲೆ ಕಮ್ಮಿ ಆಗ್ತಾಯಿದೆ. ಮೇ 15 ಮೇಲೆ ಶನಿ ಪರಮಾತ್ಮ 7.5 ಮತ್ತು ಯಾವ ಗ್ರಹ ಅನುಕೂಲ ಆಗಿರುತ್ತೆ ಅಂದರೆ ರಾಹುಗ್ರಹದ ಅನುಕೂಲತೆಯಿಂದ ಸ್ವಲ್ಪ ಅಂದ್ಕೊಂಡಿರುವಂಥ ಕೆಲಸಗಳಾಗಿರ್ಬೋದು, ಇನ್ನೇನು ಪೂರ್ತಿ ಮಾಡೋಕ್ಕೆ ಆಗಲ್ಲ ಅನ್ನುವಂತಹ ಕೆಲಸಗಳಾಗಿರ್ಬೋದು, ಈ ರಾಹುಗ್ರಹದ ಅನುಕೂಲದ ಮುಖಾಂತರ ಸ್ವಲ್ಪ ಅದನ್ನು ಕೈ ಹಿಡಿದು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡೋದಕ್ಕೆ ರಾಹುಗ್ರಹವು ಅನುಕೂಲವಾಗಿರುತ್ತೆ. ಇನ್ನು ಶನಿ ಮಹಾತ್ಮನ ಅನುಗ್ರಹಕ್ಕೋಸ್ಕರ ಅವರು ನೀಡುವಂತಹ ದೋಷ ಪರಿಹಾರಕ್ಕೋಸ್ಕರ ಪ್ರತಿ ಶನಿವಾರ ನಿಷ್ಠೆಯಿಂದ ಶ್ರೀ ಶನಿ ಪರಮಾತ್ಮನ ದೇವಸ್ಥಾನಕ್ಕೆ ಹೋಗಿ ಅಥವಾ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನವಗ್ರಹ ಪ್ರದಕ್ಷಿಣೆ ಮಾಡುವುದು ಅಥವಾ ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆಯ ಮಾಲೆಯನ್ನು ಅಲಂಕಾರ ಮಾಡುವುದಾಗಲಿ, ಈ ನಿಷ್ಠೆಯಿಂದ ಶನಿವಾರದ ದಿನ ಕೆಲವೊಂದು ದಾನಗಳು ಮಾಡಬೇಕಾಗಿರುತ್ತೆ. ಅದರಲ್ಲಿ ಉಪ್ಪು ದಾನ ಮಾಡುವುದಾಗಿರಲಿ, ಅಥವಾ ಎಳ್ಳು ದಾನ ಮಾಡುವುದಾಗಿರಲಿ, ಎಳ್ಳಿನ ಎಣ್ಣೆ ದಾನ ಮಾಡುವುದಾಗಿರಲಿ, ಈ ಪಾದರಕ್ಷೆ ಕಪ್ಪು ವರ್ಣದಲ್ಲಿರುವಂತಹ ಬ್ಲ್ಯಾಕ್ ಕಲರ್ ಸ್ಲಿಪ್ಪರ್ಸ್ನ ಸ್ವಲ್ಪ ಈ ಬಡವರಿಗೆ, ಈ ಬೀದಿಯಲ್ಲಿ ವ್ಯಾಪಾರ ಮಾಡ್ಕೊಳ್ತಾ ಇರುವಂತಹ ವ್ಯಾಪಾರಸ್ಥರಿಗೆ ನೀವು ದಾನ ಮಾಡಿದ್ರೆ ತುಂಬ ಉಪಯುಕ್ತವಾಗುತ್ತೆ ಅಂತ ಹೇಳ್ತಾ, ಮುಖ್ಯವಾಗಿ ಈ ರೀತಿ ಪರಿಹಾರಗಳಿಂದ ಮೇಷರಾಶಿಯವರು ಸಾಕಷ್ಟು ಶನಿ ಮಹಾತ್ಮ ನೀಡುವಂತಹ ಕೆಲವೊಂದು ಪರೀಕ್ಷೆಗಳಿಂದ ನೀವು ಉತ್ತೀರ್ಣರಾಗಬಹುದು. ಅಷ್ಟೊಂದು ಆತಂಕವೇನಿಲ್ಲ. ಯಾಕಂದರೆ ಈ 100 ದಿನಗಳ ನಂತರ ಅಂದರೆ ಜುಲೈಲಿಂದ ಆಲ್ಮೋಸ್ಟ್ ನಿಮಗೆ ಒಳ್ಳೆಯ ದಿನಗಳೇ ಸ್ಟಾರ್ಟ್ ಆಗುತ್ತೆ. ಒಂದು ವರ್ಷದ ಕಾಲ ಈ ರೀತಿ ಇರುತ್ತೆ. ಈ 100 ದಿನಗಳ ಕಾಲ ಮಾತ್ರ ಈ ರೀತಿ ಕೆಲವೊಂದು ವಿಷಯಗಳಲ್ಲಿ ಪರೀಕ್ಷೆಯ ಅನ್ನುವ ರೀತಿಯಲ್ಲಿ ಇರುತ್ತೆ. ಆದಮೇಲೆ ನಿಮಗೆ ಉತ್ತಮ ಫಲಗಳಿರುತ್ತೆ. ಹೇಳಿರುವಂತಹ ಪರಿಹಾರಗಳ ಮುಖಾಂತರ ನೀವು ಶ್ರೀ ಶನಿ ಮಹಾತ್ಮನ ಆಂಜನೇಯನ ಆಶೀರ್ವಾದಕ್ಕೆ, ಅನುಗ್ರಹಕ್ಕೆ ನೀವು ಪಡೆಯಿರಿ ಅಂತ ಹೇಳುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.